ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಬ್ಲಾಗ್. ಇವತ್ತು ನನಗೆ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪನ್ನೀರಿಗೆ ಬೇಕಾಗೋದು ಹಾಲು ಮತ್ತೆ ನಿಂಬೆಹಣ್ಣಿನ ರಸ ಮಾತ್ರ. ನೋಡಿ, ನಾನಿಲ್ಲಿ 1 ಲೀಟರ್ ನಂದಿನಿ ಹಾಲು ಶುಭ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ. ಯಾಕೆಂದ್ರೆ ಇದರಲ್ಲಿ ಕೆನೆ ಜಾಸ್ತಿ ಇರುತ್ತೆ, ಸೊ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಇದೇ ಹಾಲನ್ನ ಬಳಸ್ಕೊಳ್ಳಿ ನೀವು ಪನ್ನೀರ್ ಮಾಡಬೇಕಾದ್ರೆ. ಈಗ ಗ್ಯಾಸ್ನ ಹಚ್ಕೊಂಡು ಪಾತ್ರೆ ಇಟ್ಕೊಂಡು ರೆಡಿ ಹಾಕೊಳ್ತೀನಿ. 1 ಲೀಟರ್ ಹಾಲು ತಗೊಂಡಿದ್ದೀನಿ ನಾನು. ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮಾಡ್ಕೊಳ್ಳಿ. ಆಮೇಲೆ 1 ಲೀಟರ್ ಮಾಡಿ ಗೊತ್ತಾಗ್ತದೆ. ನೋಡಿ, ಅಲ್ಲಿ 1 ನಿಂಬೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ. ಇದು ಕಾನ್ಸಂಟ್ರೇಟ್ ಜಾಸ್ತಿ ಇರುತ್ತೆ, ಸೊ ಹಂಗಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಡೈಲ್ಯೂಟ್ ಮಾಡ್ಕೊಳ್ಳೋಣ. ನೋಡಿ, ಕೆನೆ ಕಟ್ತಾ ಇದೆ. ನೀವು ಕೆನೆ ಕಟ್ಟೋದು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ರಸ ಹಾಕೊಳ್ಳೋಣ. ನೀವು ಒಂದೇ ಸರಿ ನಿಂಬೆಹಣ್ಣಿನ ರಸ ಹಾಕೋಬೇಡಿ. ಒಂದೇ ಸರಿ ನೀವು ನಿಂಬೆಹಣ್ಣು ರಸ ಹಾಕಿದ್ರಿ ಅಂತಂದ್ರೆ ಅದು ಗಟ್ಟಿಗೆ ರಬ್ಬರ್ ಥರ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನು 3 to 4 ಟೈಮ್ಸ್, ಇವಾಗ ನೋಡಿ 1 ಸ್ಪೂನ್ 2 ಸ್ಪೂನ್ ಹಾಕೊಂಡಿದ್ದೀನಿ. 2 ಸ್ಪೂನ್ ಹಾಕೊಂಡು ಹುರಾಡ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಾರಿ ಹಾಕಿದ್ರಿ ಅಂತಂದ್ರೆ ಏನಾಗುತ್ತೆ, ಒಂದೇ ಸರಿ ಹೊಡೆದು ಹೋಗ್ಬಿಟ್ಟು ಗಟ್ಟಿ ಒಂಥರ ಬೆಂಡ್ ಥರ ಬಂದು ಹೋಗ್ಬಿಡುತ್ತೆ. ನಿಮಗೆ ಪನ್ನೀರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಂದು ಸೈಡ್ ಕೂತ್ಕೊಂಡ್ಬಿಡುತ್ತೆ, ಅದು ನೀರು ಬಿಟ್ಕೊಂಡ್ಬಿಟ್ಟು. 60 ಸೆಕೆಂಡ್ ಆಯಿತು. ಮತ್ತೆ 2 ಸ್ಪೂನ್ ಅಷ್ಟು ಹಾಕೋದು. ಇದು 1 ಸೆಕೆಂಡ್ಸ್ ಹಾಕೊಂಡ್ಬಿಟ್ಟು ಮತ್ತೆ ಹುರಾಡ್ಕೊಳ್ಳೋದು. ನೀವು ನಿಂಬೆಹಣ್ಣಿನ ರಸ ಜಾಗದಲ್ಲಿ ವಿನೆಗರ್ ಕೂಡ ಯೂಸ್ ಮಾಡ್ಕೋಬಹುದು. ವಿನೆಗರ್ನ ಕೂಡ ಬಳಕೆ ಮಾಡ್ತಾರೆ. ಸೊ ನಾನು ವಿನೆಗರ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಅದು ಸ್ಟ್ರಾಂಗ್ ಸ್ಮೆಲ್ಲಿಂಗ್ ಪವರ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಂಬೆಹಣ್ಣೆ ಯೂಸ್ ಮಾಡ್ಕೊಂಡು 2 ರೀತಿಯಲ್ಲೂ ಮಾಡ್ಕೋಬಹುದು. ನೀವು ನಿಂಬೆಹಣ್ಣು ಇರುತ್ತೆ ತಳ ಹೊತ್ತೋದಂಗೆ ಅನಿಸ್ಬಿಡ್ತೀವಿ, ಹಾಲು ಗಟ್ಟಿ ಇರೋದ್ರಿಂದ. ಸೊ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ನನ್ನ 3rd ಸೆಟ್ ಹಾಕೊಳ್ತೀನಿ. ಸೊ ಲಾಸ್ಟ್ ಕೊನೆ ಸೆಟ್ಟು ಹಾಕೊಳ್ತಾ ನಾನು ಫುಲ್ಲು ಹಾಕೊಂಡು ನೋಡಿ ಗ್ಯಾಪ್ ಕೊಟ್ಬಿಟ್ಟು ಒಂದೊಂದು ಸೆಟ್ ಹಾಕ್ತಾ ಹೋಗಿ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾರೆ. ನಿಮಗೆ ಸ್ವಲ್ಪ ದಪ್ಪ ತೂತಿಂದು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕೊಳ್ಳೋಣ. ಕಾಟನ್ ಬಟ್ಟೆ ಹಾಕೊಂಡು ಇದನ್ನ ಸೋಸ್ಕೊಳ್ಳೋಣ. ಅಂತ ಇವಾಗ ಈ ನೀರನ್ನ ಎಸಿಬೇಡಿ. ಈ ನೀರಿಂದನೂ ಕೂಡ ನಾವು ಡಿಶಸ್, ಬೇರೆ ಥರದ ಡಿಶಸ್ ಮಾಡ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿದ್ರು. ನೋಡಿ, ಈ ಥರ ನಂತರ ಇದನ್ನ ನೀವು ಇಳ್ಕೊಳ್ಬೇಕು, ನೀರನ್ನ ತಗೊಳ್ಬೇಕು. ಇಲ್ಲಿ ಪ್ಲೇನ್ ವಾಟರ್ ಇಟ್ಕೊಂಡಿದ್ದೀನಿ, ಫಿಲ್ಟರ್ ನೀರು ತೊಗೊಂಡಿದ್ದೀನಿ. ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಅದು ಕಾನ್ಸಂಟ್ರೇಷನ್ ಅದು ಅಂತ ಇರುತ್ತೆ. ಸೊ ಅದನ್ನು ನೀಟಾಗೆ ಹೋಗ್ಬೇಕು. ಅದಕ್ಕೋಸ್ಕರ ನಾವು ತಣ್ಣೀರಲ್ಲಿ ಸ್ವಲ್ಪ ಈ ಥರ ಡಿಪ್ ಮಾಡ್ಕೊಳ್ಬೇಕು. ಇದೇ ರೊಟ್ಟಿ ಈ ಥರ ಇಳ್ಕೊಳ್ಳಿ. ಬಟ್ ಹುಷಾರು, ಇದು ಸ್ವಲ್ಪ ಸುಡ್ತಾ ಇರುತ್ತೆ. ನೋಡಿ, ಇದರಲ್ಲಿ ನೀರು ಇದಾಯ್ತು, ಬಿಸಿ ಇರೋದನ್ನ ನಾನು ಏನು ಮಾಡ್ತೀನಿ, ಈ ಥರ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಚಾಪ್ ಬೋರ್ಡ್ ಇದು ಏನು ಮಾಡ್ತೀನಿ, ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಒಂದು ಶೇಪ್ ಬರುತ್ತೆ. ಆಮೇಲೆ ಕೈಗೆ ತುಂಬ ಬಿಸಿ ನೀರನ್ನೆಲ್ಲ ತಗೊಂಡಿದ್ದೀವಿ. ಇದನ್ನ ಸೆಟ್ ಆಗೋದಕ್ಕೆ ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಈಗ ನೋಡ್ತಿರ್ಬೋದು, ಒಂದು ಪನ್ನೀರ್ ಸೆಟ್ ಆಗಿದೆ. ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಮನೆಯಲ್ಲೇ ಪನ್ನೀರು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ವ. ಪನ್ನೀರು ಈ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು. ನೀವು ಇದೇ ಪನ್ನೀರ್ನ ಮಾರ್ಕೆಟಲ್ಲಿ ತೊಗೊಳ್ತೀರಾ ಅಂತಂದರೆ ಮಿನಿಮಮ್ ಅಂದ್ರೆ ಇದಕ್ಕೆ 100 ಇಂದ 150 ರೂಪಾಯಿ ಇರುತ್ತೆ. ಸೊ ಮನೆಯಲ್ಲೇ ನೀವು 1 ಲೀಟ್ರ್ ಹಾಲು ತುಂಬಿಟ್ಟು ಅದೇ ಪ್ರಮಾಣದಲ್ಲಿ ಮಾಡ್ಕೋಬೋದು. ಮತ್ತು ಇದು ಹೋಮ್ ಮೇಡ್ ಕೂಡ, ನಿಮಗೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ನೋಡಿ, ಈ ಥರ ನೀವು ಪನ್ನೀರ್ನ ಮಾಡ್ಕೊಂಡು ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಳ್ತೀವಿ 1 ಲೀಟ್ರ್ ಹಾಲಿನಲ್ಲಿ.